ನಾನು ಒಬ್ಬ ಮುಲ್ಲಾನ್ ಬಗ್ಗೆ ಹೇಳ್ತಿದ್ದಂಗೆ ಕೇಸ್ ದಾಖಲು ತ್ವರಿತಗತಿಯಲ್ಲಿ. ಅಂದರೆ ಹಿಂದೂ ದೇವರನ್ನ ಅಪಮಾನ ಮಾಡ್ಬೋದು. ಭಗವಾನ್ ಅನ್ನೋನು ಹೆಸರು ಭಗವಾನು, ಬುದ್ಧಿಯೆಲ್ಲ ಸೈತಾನ. ಆತ ರಾಮನ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಸೀತೆಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನ್ನ ಅರೆಸ್ಟ್ ಆಗಲ್ಲ. ಇನ್ನೊಬ್ಬ ಚಲನಚಿತ್ರ ನಟ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಮತ್ತು ಇವರ UPA ಪಕ್ಷದ ಜೊತೆಗಿರ್ತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಮಗ ಸನಾತನ ಧರ್ಮದ ಬಗ್ಗೆ, ಅಪಮಾನದ ಬಗ್ಗೆ ಮಾತಾಡ್ತಾನೆ. ಕಾಂಗ್ರೆಸ್ ಪಕ್ಷದ ನಾಯಕರು, ಲೋಕಸಭೆ ವಿರೋಧ ಪಕ್ಷದ ನಾಯಕರು ಹಿಂದೂ ಮತ್ಲಬ್ ಝೂಟ್, ಹಿಂದೂ ಮತ್ಲಬ್ ಹಿಂಸಾ ಇದನ್ನು ಮಾತಾಡ್ತಾರೆ. ಅಂದರೆ ಹಿಂದೂ ಅಂದರೆ ಝೂಟ, ಹಿಂದೂ ಅಂದರೆ ಹಿಂಸನ, ಇದೆಲ್ಲ ನೀವು ಕೇಳಿದಿರಿ. ಹಾಗಿದ್ದರೆ CT ರವಿ ಮುಲ್ಲಾನ್ ಬಗ್ಗೆ ಮಾತಾಡೋದು ಕೇಸ್ ಹಾಕೋದು ಅನ್ನೋದಾದರೆ, ಹಿಂದೂ ಮತ್ಲಬ್ ಹಿಂಸಾ, ಹಿಂದೂ ಮತ್ಲಬ್ ಝೂಟ್ ಅಂತ ಹೇಳ್ದಂಥವನ ಮೇಲೂ ಕೇಸ್ ಹಾಕ್ಬೇಕಲ್ವಾ? ಹಾಕಿದಾರಾ? ಕೇಸ್ ಕೊಟ್ಟರೆ ಕೇಸ್ ಹಾಕೋ ಧೈರ್ಯ ಇದೆಯೇ ಅವರಿಗೆ? ಅಂದರೆ ಇವರಿಗೆ ಹಿಂದೂ ದೇವರುಗಳು ಸದರ, ಹಿಂದೂಗಳನ್ನ ಜಾತಿ ಹೆಸರಲ್ಲಿ ಹೊಡೆದಾಡೋದು. ಈ ನೀತಿಯ ವಿರುದ್ಧ ಧ್ವನಿ ಎತ್ತೀನಿ. ಈ ಮೂಲಕ ನಾನು ಬಾಯಿ ಕಟ್ಟಕ್ಕಾಗಲ್ಲ. ಯಾರು ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ನಾನು ಬಡವರ ಪರವಾಗಿ, ರೈತರ ಪರವಾಗಿ, ಹಿಂದೂಗಳು ಧ್ವನಿಯಾಗಬೇಕು ಅಂತಲೇ ರಾಜಕಾರಣಕ್ಕೆ ಬಂದಿದ್ದೀನಿ. ಅಲ್ಲ, ಕಾಂಗ್ರೆಸ್ ವೆಬ್ಸೈಟಲ್ಲಿ ನಾನು ಒಬ್ಬ ಮುಲ್ಲಾನ್ ಬಗ್ಗೆ ಹೇಳ್ತಿದ್ದಂಗೆ ಕೇಸ್ ದಾಖಲು ತ್ವರಿತಗತಿಯಲ್ಲಿ. ಅಂದರೆ ಹಿಂದೂ ದೇವರನ್ನ ಅಪಮಾನ ಮಾಡ್ಬೋದು. ಭಗವಾನ್ ಅನ್ನೋನು ಹೆಸರು ಭಗವಾನು, ಬುದ್ಧಿಯೆಲ್ಲ ಸೈತಾನ. ಆತ ರಾಮನ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಸೀತೆಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನ್ನ ಅರೆಸ್ಟ್ ಆಗಲ್ಲ. ಇನ್ನೊಬ್ಬ ಚಲನಚಿತ್ರ ನಟ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಮತ್ತು ಇವರ UPA ಪಕ್ಷದ ಜೊತೆಗಿರ್ತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಮಗ ಸನಾತನ ಧರ್ಮದ ಬಗ್ಗೆ, ಅಪಮಾನದ ಬಗ್ಗೆ ಮಾತಾಡ್ತಾನೆ. ಕಾಂಗ್ರೆಸ್ ಪಕ್ಷದ ನಾಯಕರು, ಲೋಕಸಭೆ ವಿರೋಧ ಪಕ್ಷದ ನಾಯಕರು ಹಿಂದೂ ಮತ್ಲಬ್ ಝೂಟ್, ಹಿಂದೂ ಮತ್ಲಬ್ ಹಿಂಸಾ ಇದನ್ನು ಮಾತಾಡ್ತಾರೆ. ಅಂದರೆ ಹಿಂದೂ ಅಂದರೆ ಝೂಟ, ಹಿಂದೂ ಅಂದರೆ ಹಿಂಸನ, ಇದೆಲ್ಲ ನೀವು ಕೇಳಿದಿರಿ. ಹಾಗಿದ್ದರೆ CT ರವಿ ಮುಲ್ಲಾನ್ ಬಗ್ಗೆ ಮಾತಾಡೋದು ಕೇಸ್ ಹಾಕೋದು ಅನ್ನೋದಾದರೆ, ಹಿಂದೂ ಮತ್ಲಬ್ ಹಿಂಸಾ, ಹಿಂದೂ ಮತ್ಲಬ್ ಝೂಟ್ ಅಂತ ಹೇಳ್ದಂಥವನ ಮೇಲೂ ಕೇಸ್ ಹಾಕ್ಬೇಕಲ್ವಾ? ಹಾಕಿದಾರಾ? ಕೇಸ್ ಕೊಟ್ಟರೆ ಕೇಸ್ ಹಾಕೋ ಧೈರ್ಯ ಇದೆಯೇ ಅವರಿಗೆ? ಅಂದರೆ ಇವರಿಗೆ ಹಿಂದೂ ದೇವರುಗಳು ಸದರ, ಹಿಂದೂಗಳನ್ನ ಜಾತಿ ಹೆಸರಲ್ಲಿ ಹೊಡೆದಾಡೋದು. ಈ ನೀತಿಯ ವಿರುದ್ಧ ಧ್ವನಿ ಎತ್ತೀನಿ. ಈ ಮೂಲಕ ನಾನು ಬಾಯಿ ಕಟ್ಟಕ್ಕಾಗಲ್ಲ. ಯಾರು ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ನಾನು ಬಡವರ ಪರವಾಗಿ, ರೈತರ ಪರವಾಗಿ, ಹಿಂದೂಗಳು ಧ್ವನಿಯಾಗಬೇಕು ಅಂತಲೇ ರಾಜಕಾರಣಕ್ಕೆ ಬಂದಿದ್ದೀನಿ. ಅಲ್ಲ, ಕಾಂಗ್ರೆಸ್ ವೆಬ್ಸೈಟಲ್ಲಿ